ನಮಸ್ಕಾರ ರೀ ಬಂಧುಗಳು, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡಿರಿ, ಇಲ್ಲ ಇವತ್ತು ನಾನು ರಾತ್ರಿ ಉಳಿದಿದ್ದು ಅನ್ನಲಿದ್ದ ಪಕೋಡ ಮಾಡಾಕತ್ತೀನಿ ರೀ. ನೋಡಿರಿ, ಒಬ್ರಿಗೆ ಆಗೋಷ್ಟು ಅನ್ನ ಉಳ್ದೈತಿ. ಅದು ವೇಸ್ಟ್ ಮಾಡ್ಲಾರ್ದ ಇರ್ತಾರಲ್ಲ ರೀ ಅಂಥವ್ರಿಗೆ ರೀ. ಇದು ಅನ್ನ ರಾತ್ರಿದು ಯಾರೂ ಉಣ್ಣಂಗಿಲ್ಲ ಅಲ್ರಿ, ಹಂಗಾಗಿ ಈ ಥರ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ. ನೋಡಿರಿ, ಉಳ್ಳಾಗಡ್ಡೆ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹೆಚ್ಚಿಟ್ಕೊಂಡಿನಿ. ಅದಕ್ಕೆ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊತೀನಿ ರೀ. ಅನ್ನನ ಜಾರ್ ತೊಗೊಂಡು ಅದಕ್ಕೆ ಅನ್ನನ ಹಿಂಗೆ ಸ್ವಲ್ಪ ಒಡೆದು ಹಾಕ್ಕೋಬೇಕು ರೀ. ಯಾಕಂದ್ರೆ ರೇಷನ್ ಅಕ್ಕಿ ಅನ್ನ ಅಲ್ರಿ, ಸ್ವಲ್ಪ ಗಟ್ಟಿನೇ ಇರ್ತೈತೆ. ಅದು ಸ್ವಲ್ಪ ಹಿಂಗೆ ಬಿಡಿ ಬಿಡಿ ಮಾಡಿ ಹಾಕ್ಕೊಂಡು ನೀರು ಹಾಕ್ಲಾರ್ದಂತ ಸ್ವಲ್ಪ ರುಬ್ಕೋಬೇಕು ರೀ. ಇದನ್ನು ಹಿಂಗೆ ತರಿಯಾಗಿ ಅನ್ನ ರುಬ್ಕೊಂಡು ನಾನು ಅದಕ್ಕೀಗ 1 ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ ಇಟ್ಕೊತೀನಿ. ಇದರಲ್ಲೇ 2 ಚಮಚ ಆಗೋಷ್ಟು ಕಡಲೆ ಹಿಟ್ಟು ಹಾಕೊಂಡ್ರಿ. ನೋಡ್ರಿ, ಒಂದು ಚಮಚ ಮೈದಾ ಹಿಟ್ಟು ಹಾಕೊತೀವಿ. ಮೈದಾ ಹಿಟ್ಟು ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಬೇಡ. ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್ ಇದ್ರೆ ಸಾಕ್ರಿ. ಮತ್ತು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊತೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕೊತೀನಿ ರೀ. ಇದಿಷ್ಟು ಹಾಕ್ಕೊಂಡು ಹೆಚ್ಚಿರೋ ಉಳ್ಳಾಗಡ್ಡೆ, ಮೆಣಸಿನ್ಕಾಯಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ನೀರು ಹಾಕೋದೇನು ಬೇಕಾಗಿಲ್ರಿ. ಇದು ಇಷ್ಟು ಸಮಾನ ಹಂಗೆ ಹಿಂಗೆ ಮಿದ್ಕೋಬೇಕ್ರಿ. ಇದನ್ನು ಇಷ್ಟು ಹಿಟ್ಟದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಈಗ ಎಣ್ಣೆ ಕಾಯೋದ್ರೊಳಗೆ ಇದು ಒಂದು ಅರ್ಧ ತಾಸು, ಒಂದು 10 ನಿಮಿಷದೊಳಗೆ ನೆನ್ಕೊತೈತ್ರಿ ಹಿಟ್ಟೆಲ್ಲ. ನೋಡಿರಿ, ಈಗ ಎಣ್ಣೆ ಕಾದೈತಿ, ಹಿಟ್ಟನ್ನು ನಂದೈತಿ. ನೋಡಿರಿ, ಈಗ ಸ್ವಲ್ಪ ಸ್ವಲ್ಪ ಮಾಡಿ ಹಿಂಗೆ ಬಿಡ್ತೀನಿ ರೀ ಕಾದಿನಿ ಒಳಗೆ. ನೋಡಿರಿ, ಅದು ಬುರುಗು ಹೋಗೋ ಮಟ್ಟ ಬಳಸಬಾರ್ದಿಲ್ಲ, ನಾನು ಹೊಡಿತಿರ್ತೈತಿ. ಹಾಗಾಗಿ ತಳ ಬಿಟ್ಟ ಮೇಲೆಲ್ಲ ಒಳಸಾಗುತ್ತೆ. ನೋಡಿರಿ ನೋಡೋದ್ರಾಗ ಬಾಯಿ ನೀರು ಬರ್ತವೆ. ನೋಡಿರಿ, ಭಾರಿ ಮಸ್ತ್ ಬರ್ತವೆ. ಹಿಂಗೆ ಕಂದು ಬಣ್ಣ ಬರೋ ಮಟ್ಟ ಬಿಡ್ಬೇಕ್ರಿ. ನೋಡ್ರಿ, ಅನ್ನದಂತಂದು ರಾತ್ರಿ ಅನ್ನದಂತ ಗೊತ್ತನ ಆಗಿಲ್ಲ. ನೋಡ್ರಿ, ಈ ಥರ 2 ಸೈಡ್ ಬೇಯಂಗೆ ಬಳಸಿ ಹಾಕ್ಬೇಕ್ರಿ. ಎಣ್ಣೆದು ನೋಡ್ರಿ, ಅದೇ ಇಷ್ಟು ಬಂದ ನೋಡ್ರಿ, ತೆಗಿತೀನಿ. ನೋಡ್ರಿ, ಅಂತ ಮಸ್ತ್ ಕಾಣ್ತು ನೋಡ್ರಿ. ನೋಡೋದ್ರಾಗ ತಿನ್ಬೇಕನ್ಸುತ್ತೆ. ನೋಡ್ರಿ, ಇನ್ನೊಮ್ಮೆ ಹಾಕ್ತೀನಿ. ಇಂಥಲ್ಲೇ ದಿಢೀರನ್ನ ಬಳಸಬಾರ್ದ್ರಿ. ಅದನ್ನು ಸ್ವಲ್ಪ ಅದು ಬುರುಗು ಹೋಗ್ಬೇಕು. ಹೋಗಂಗಾದ್ಮೇಲೆ ತಾನ ಮೇಲೆ ಬಂದಿರ್ತೈತೆ. ಅದು ಇಲ್ಲ ತಳ ಹಿಡಿದು ಒಡೆಯೋ ಚಾನ್ಸ್ ಇರ್ತೈತಿ. ಸ್ವಲ್ಪ ಮೀಡಿಯಮ್ ಒಳಗಿಟ್ಟು ಬೇಯಿಸ್ಕೋಬೇಕ್ರಿ ಅವನ್ನ. ನೋಡ್ರಿ, ಇಲ್ಲ ತಳ ಬಿಟ್ಕೊಂಡೈತಿ. ಈಗ ಬಳಸ್ತೀನಿ. ನೋಡ್ರಿ, ನೋಡ್ರಿ, ಈ ಥರ ಕಂದು ಬಣ್ಣ ಬಂದಿರ್ಬೇಕವು. ನೋಡ್ರಿ, ಮುಂಜಾನೆ ಉಳಿದಿತ್ತಂದ್ರೆ ನಾಷ್ಟದೊಳಗಾದ್ರೆ ಏನೋ ಮಾಡಿ ಕೊಡ್ಬೋದು. ಅನ್ನ ವೇಸ್ಟ್ ಮಾಡಬಾರ್ದಂದ್ರೆ ಈ ಥರ ಸ್ವಲ್ಪ ಎಣ್ಣೆ ಹೋಗುತ್ತೆ ಅಷ್ಟೇ. ಹೊಟ್ಟೆ ತುಂಬ ತಿಂತಾರೆ. ನಾಷ್ಟ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂತಾರೆ. ನೋಡ್ರಿ ಬಂದಾಗ ತೆಗಿತೀನಿ. ನೋಡ್ರಿ, ಈಗ ನಾನು ನೋಡ್ರಿ ಎಲ್ಲ ಎಣ್ಣೆಲ್ಲ ಹೆಂಗೆ ಇಳ್ಕೊತೈತಿ ಕೆಳಗೆ. ಒಂಥರ ಚಿಕನ್ ಫ್ರೈ ಕಂಡ ಕಾಣ್ತೈತೆ ನೋಡ್ರಿ ನೋಡಕ್ಕೆ. ನೋಡ್ರಿ ಬಂಧುಗಳೇ, ರಾತ್ರಿ ಅನ್ನದ್ಲಿದ್ದ ಈ ಥರನ ಮಾಡ್ಬೋದು. ನೋಡ್ರಿ, ಅನ್ನದ ಪಕೋಡ ನೋಡ್ರಿ, ರಾತ್ರಿ ಅನ್ನದ ಪಕೋಡ ಎಂಥ ಮಸ್ತಾಗಿ ನೋಡ್ರಿ. ಮೇಲೆ ಕ್ರಿಸ್ಪಿಯಾಗಿ ಬಂದವು, ಒಳಗೆಲ್ಲ ನೋಡ್ರಿ ಎಂಥ ಮಸ್ತಾಗಿ. ನೋಡ್ರಿ, ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡು ಉಣ್ಬೋದು, ಇಲ್ಲ ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಕೊಂಡು ಉಣ್ಬೋದು. ಭಾರಿ ಮಸ್ತ್ ಇರ್ತದೆ. ನೋಡ್ರಿ, ನಾನು ಮಾಡಿದ ರೀತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿರಿ, ಸೂಪರ್ ಇರುತ್ತೆ. ಧನ್ಯವಾದ.